ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯು ಕಾಯ್ತಾ ಇದ್ದಂತ ದಿನ ಮತ್ತು ಕ್ಷಣ ಈಗ ಬಂದೇ ಬಿಟ್ಟಿದೆ. ಬದ್ಧ ವೈರಿಗಳ ರಣ ಕಾಳಗಕ್ಕೆ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ಈಗ ಕೊಲಂಬೋ ಕ್ರೀಡಾಂಗಣ ಸಜ್ಜಾಗಿದೆ. ಯಾಕೆ ಭಾರತ ಮತ್ತು ಪಾಕಿಸ್ತಾನ ಅಂತ ಬಂದಾಗ ರೋಚಕತೆ ಪಡೆದುಕೊಳ್ಳುತ್ತೆ ಅಂತ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ, ಒಂದು ಕತೆ. ನಿನ್ನೆ ಸಂಜೆ 6 ಗಂಟೆ ಹೊತ್ತಿಗೆ ಕೇವಲ 6 ಟಿಕೆಟ್ ಮಿಕ್ಕಿತ್ತಂತೆ. ಒಂದೊಂದು ಟಿಕೆಟ್ಗೆ ಎಷ್ಟೆಷ್ಟು ಪ್ರೈಸ್ ಇರುತ್ತೆ? ಈ ಟಿಕೆಟ್ಗೆ ಕೇವಲ 6 ಟಿಕೆಟ್ಗೆ ಒಂದು ಟಿಕೆಟ್ಗೆ 11 ಲಕ್ಷ ರೂಪಾಯಿ, ಒಂದೇ ಟಿಕೆಟ್ಗೆ 11 ಲಕ್ಷ ರೂಪಾಯಿ. ಜಸ್ಟ್ ಇಮ್ಯಾಜಿನ್, ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಎಷ್ಟು ರೋಚಕತೆಯಿಂದ ಕೂಡಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇದೆಲ್ಲದರ ಜೊತೆಗೆ ಏಷ್ಯಾ ಕಪ್ನಲ್ಲಿ ಹೌದು ಭಾರತ ವಿನ್ ಆಗಿರಬಹುದು, ಯಾಕೆಂತ ಅಂದರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಟೀಮ್ ಅಷ್ಟೊಂದು ಬಲಿಷ್ಠವಾಗಿರಲಿಲ್ಲ ಅಂತ ಹೇಳ ಮಾತುಕತೆ ಕೇಳಿಬಂತು. ಬಟ್ ಈ ಪಾಕಿಸ್ತಾನ T20 ತಂಡ ಇದೆಯಲ್ಲ ಭಾಳ ಸ್ಟ್ರಾಂಗ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಜೊತೆಗೆ ಭಾರತ ಹೇಗೆ 2-2 ಮ್ಯಾಚ್ ಗೆದ್ದಿದೆಯೋ ಈ T20 ವರ್ಲ್ಡ್ ಕಪ್ನಲ್ಲಿ, ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ಆಡಿರುವ 2 ಪಂದ್ಯಗಳನ್ನು ಕೂಡ ಗೆದ್ದು ಬೀಗಿದೆ. ಹಾಗಾಗಿ ಇವತ್ತಿನ ಪಂದ್ಯ ಬಹಳ ರಣರೋಚಕತೆಯಿಂದ ಕೂಡಿದೆ. ಏನಾಗಬಹುದು ಹಾಗಾದ್ರೆ ಇವತ್ತಿನ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ? ಜೊತೆಗೆ ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಾವು ಇವತ್ತು ನೋಡಬಹುದು. ಈ ಹಿಂದಿನ ಪಂದ್ಯದಲ್ಲಿ ನಮ್ಮ ಅಭಿಷೇಕ್ ಶರ್ಮಾ, ಓಪನಿಂಗ್ ಬ್ಯಾಟರ್ ಅಭಿಷೇಕ್ ಶರ್ಮಾ ಇರಲಿಲ್ಲ. ಈ ಪಂದ್ಯದಲ್ಲಿ ಬರ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಇದೆಲ್ಲದರ ಜೊತೆಗೆ ಈ ಪಂದ್ಯಕ್ಕೆ ಮಳೆ ಅಡ್ಡಿ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲದರ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗೋಣ. ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಎಕ್ಸ್ಪರ್ಟ್ಗಳು ಕೂಡ ಇದ್ದಾರೆ, ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಈ ಹೊತ್ತಿನ ವಿಶೇಷ. ಬಾ ನಾನ್ ರೆಡಿ. ಭಾರತ ಮತ್ತು ಪಾಕಿಸ್ತಾನ ಕದನಕ್ಕೆ ಈಗಾಗಲೇ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಕ್ರೀಡಾಂಗಣ ರೆಡಿ ಆಗಿದೆ. ಇಂಡೋ-ಪಾಕ್ ರಣರೋಚಕ ಕದನಕ್ಕೆ ಕೌಂಟ್ ಡೌನ್ ಆರಂಭ ಆಗಿರೋದು. ಈಗ ಬಹುನಿರೀಕ್ಷಿತ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕಾಳಗ. ವಿಶ್ವಕಪ್ ಅಖಾಡದಲ್ಲಿ ಬದ್ಧ ವೈರಿಗಳು ಇವತ್ತು ಮುಖಾಮುಖಿಯಾಗಲಿದ್ದಾರೆ. ಇಂಥ ಟೂರ್ನಿಗಳಲ್ಲೇ ಅಲ್ವಾ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ನಾವು ನೋಡೋದಕ್ಕಾಗೋದು. ಪಾಕ್ಗೆ ಸೇಡಿನ ಸಮರ, ಭಾರತಕ್ಕೆ ಪ್ರತಿಷ್ಠೆಯ ಯುದ್ಧ. ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನಪ್ಪಾ ಅಂತ ಅಂದ್ರೆ, ಇದುವರೆಗೂ ಆಡಿರುವ T20 ವಿಶ್ವಕಪ್ನಲ್ಲಿ ಆಡಿರುವಂತ 8 ಪಂದ್ಯಗಳ ಪೈಕಿ ಭಾರತ 7 ಪಂದ್ಯಗಳನ್ನ ಗೆದ್ದು ಮೇಲುಗೈ ಸಾಧಿಸಿದೆ. ನಾವೇ ಅಂತ ಹೇಳಿ ಎದೆ ತಟ್ಕೊಂಡು ಹೇಳ್ಬಹುದು ಭಾರತೀಯರು. ಸೊ ಒಂದು ಪಂದ್ಯದಲ್ಲಿ ಮಾತ್ರ ಪಾಕಿಸ್ತಾನ ಗೆದ್ದಿರೋದು, ಇನ್ನು ಉಳಿದಂತೆ 7 ಪಂದ್ಯಗಳನ್ನು ಕೂಡ ಭಾರತ ಗೆದ್ದಿದೆ. ಸೊ ಇವತ್ತಿನ ಪಂದ್ಯದತ್ತ ಬಹಳಷ್ಟು ಕಣ್ಣಿದೆ. ಇದೆಲ್ಲದರ ಜೊತೆಗೆ ಭಾರತ ಇವತ್ತು ಪಾಕಿಸ್ತಾನದ ವಿರುದ್ಧ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ಪೂಜೆ ಪುನಸ್ಕಾರಗಳು ಜೋರಾಗಿಯೇ ನಡೀತಾ ಇದ್ದಾವೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಎಲ್ಲ ಕಡೆ, ಎಲ್ಲ ರಾಜ್ಯದಲ್ಲೂ ಕೂಡ. ಆಸ್ಟ್ರೇಲಿಯಾ ವಿರುದ್ಧ ಸೋತು ಬಿಟ್ರೆ ಅರಗಿಸ್ಕೊಂಡು ಬಿಡ್ತೀವಿ, ನ್ಯೂಜಿಲೆಂಡ್ ವಿರುದ್ಧ ಸೋತು ಬಿಟ್ರೆ ಅರಗಿಸ್ಕೊಂಡ್ಬಿಡ್ತೀವಿ. ಆದರೆ ಪಾಕಿಸ್ತಾನದ ವಿರುದ್ಧ ಸೋಲಂಗಿಲ್ಲ. ಇದು ಭಾರತೀಯರ ಧ್ಯೇಯವಾಕ್ಯ. ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ವಿರುದ್ಧ ಸೋಲಂಗಿಲ್ಲ. ಪಾಕಿಸ್ತಾನವನ್ನ ಬಗ್ಗು ಬಡಿಯಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಈಗ ಭಾರತ ತಂಡ, ಯುವ ತಂಡ ಬಹಳ ಸ್ಟ್ರಾಂಗ್ ಆಗಿದೆ. ಆದರೆ ಬಹಳ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇರೋದು ಇಬ್ಬರನ್ನ, ಒಂದು ರೋಹಿತ್ ಶರ್ಮಾ, ಮತ್ತೊಂದು ವಿರಾಟ್ ಕೊಹ್ಲಿ. ಸೊ ಹಾಗಾಗಿನೇ ಅವರಿಬ್ಬರ ಇಲ್ಲದೆ ಇರುವಂಥ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಇದು. ಸೊ ಹೇಗಿರುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಎಸಿದೆ, ಈಗ ಚರ್ಚೆ ಮಾಡ್ತಾ ಹೋಗೋಣ ಹೆಂಗಿರುತ್ತೆ ಮ್ಯಾಚ್, ಜೊತೆಗೆ ಯಾವ ರೀತಿಯಾಗಿ ನಿರೀಕ್ಷೆ ಇಟ್ಕೊಳ್ಬೋದು ಇವತ್ತು ನಮ್ಮ ಭಾರತೀಯರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರಿದ್ದಾರೆ, ಎಕ್ಸ್ಪರ್ಟ್ಗಳಿದ್ದಾರೆ, ಅವ್ರನ್ನ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಮುಕುಂದ್ ಶೆಟ್ಟಿ, ಹಿರಿಯ ಕ್ರೀಡಾ ವರದಿಗಾರರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಎಸಿನು ಸನತ್ ರೈ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ಕ್ರೀಡಾ ವಿಶ್ಲೇಷಕರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸಿನು ಸುರಸುಂದ್ರ ಅವಿನಾಶ್, ನಟ ನಮ್ಮ ಜೊತೆಗಿದ್ದಾರೆ. ಅವಿನಾಶ್, ಸ್ವಾಗತ ನಿಮಗೆ. ಎಸಿನು ಪ್ರೀತಿಗೌಡ ಇದ್ದಾರೆ, ನಟಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಅವರಿಂದಾನೇ ಶುರು ಮಾಡ್ತೀನಿ. ಅವಿನಾಶ್, ಹೇಗೆ ನೋಡ್ತಿದ್ದೀರಿ? ಏಷ್ಯಾ ಕಪ್ನಲ್ಲಿರುವಂಥ ಪಾಕಿಸ್ತಾನ ತಂಡನೇ ಬೇರೆ, ಈ T20 ವಿಶ್ವಕಪ್ನಲ್ಲಿರುವಂಥ ಪಾಕಿಸ್ತಾನ ತಂಡನೇ ಬೇರೆ. ಹೇಗೆ ನೋಡ್ತಿದ್ದೀರಿ? ಅಲ್ಲ, ಆಬ್ವಿಯಸ್ಲಿ ಪಾಕಿಸ್ತಾನ್ ಕ್ರಿಕೆಟ್ ಅಂತ ಬಂದಾಗ ಒಳ್ಳೆ ತಂಡ ಇದೆ, ಚೆನ್ನಾಗಿ ಆಡ್ತಾರೆ. ಬಟ್ ಎಂಡ್ ಆಫ್ ದ ಡೇ ರಿಸಲ್ಟ್ ಕೂಡ ನೋಡಿದಾಗ ನೀವೇ ಹೇಳಿದ್ರಿ 7-1 ಅಂತ. ಸೊ ಇವಾಗ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ
ರೈವಲ್ರಿ ಅಂತ ಅವೆಲ್ಲ ಏನೂ ಇಲ್ಲ. 7-1 ಇವಾಗ ರೈವಲ್ರಿ ಅಂತ ಏನು ಕರಿತೀವಿ, 5-5, 4-6 ಈ ಥರ ಇದ್ದಾಗ ಕರಿತೀವಿ. ಬಟ್ 7-1 ಇದ್ದಾಗ ಯಾವ ರೈವಲ್ರಿನೂ ಇಲ್ಲ. ಸೊ ಬಟ್ ಶತ್ರು ದೇಶ ಆಗಿರೋದ್ರಿಂದ ಆಬ್ವಿಯಸ್ಲಿ ಅದೊಂದು ಇವಾಗ ಕಾಳಗ ಫೈಟು ಅದೆಲ್ಲ ಇದ್ದೇ ಇರುತ್ತೆ. ಸೊ ಓವರ್ ಆಲ್ ನೋಡೋದಾದ್ರೆ ನಾವು ತುಂಬ ಸ್ಟ್ರಾಂಗ್ ಇದ್ದೀವಿ. 60-70% ಗೆದ್ದೇ ಗೆಲ್ತೀವಿ. ಬಟ್ ಎಂಡ್ ಆಫ್ ದ ಡೇ ಕ್ರಿಕೆಟ್ ಇಸ್ ಅ ಫನ್ನಿ ಗೇಮ್. ಏನು ಹೇಳೋದಕ್ಕಾಗಲ್ಲ. ಇವಾಗ ನೋಡಿ ಒಂದು ಮ್ಯಾಚ್ ಸೋತಿದ್ದೀವಿ. ಸೊ ಇವಾಗ ಏನು ಬೇಕಾಗುತ್ತೆ, ಇವಾಗ ಮೊನ್ನೆ ಜಿಂಬಾಬ್ವೆ ಗೆದ್ರು ಆಸ್ಟ್ರೇಲಿಯಾ ಮೇಲೆ. ಆಸ್ಟ್ರೇಲಿಯಾ ಎಂಥ ಘಟಾನುಘಟಿ ತಂಡ. ಜಿಂಬಾಬ್ವೆ ಇನ್ನು ನಾವು ಕ್ರಿಕೆಟ್ನ ಶಿಶು ಅಂತ ಆವಾಗಲಿಂದ ಕರಿತಾನೆ ಇದ್ದೀವಿ. ಬಟ್ ಅಂತ ಆಸ್ಟ್ರೇಲಿಯಾ ಮೇಲೆ ಜಿಂಬಾಬ್ವೆ ಗೆದ್ದಿದೆ. ಮತ್ತು ನ್ಯೂಜಿಲೆಂಡ್ ಮೇಲೆ USA ಆರ್ ನೆದರ್ಲ್ಯಾಂಡ್ ಐ ಥಿಂಕ್ 4 ರನ್ನಿಂದ. ಎಲ್ಲಿನ ನೆದರ್ಲ್ಯಾಂಡು, ಎಲ್ಲಿನ ನ್ಯೂಜಿಲೆಂಡ್. ಸೊ ಹಾಗಾಗಿ ಕ್ರಿಕೆಟ್ ಇಸ್ ಅ ಫನ್ನಿ ಗೇಮ್. ಇವಾಗ ಬೇರೆ ಕ್ರೀಡೆ ಅಥವಾ ನಮ್ಮ ಶಕ್ತಿ ಮೇಲೆ ಹೋಗ್ಬಿಡುತ್ತೆ. ಇವಾಗ ಒಂದು 50 kg ವೆಯ್ಟ್ ಎತ್ತು ಅಂದರೆ ಅವ್ರಿಗೆ ತಾಕತ್ತಿದ್ರೆ ಎತ್ತಾನೆ. ಕ್ರಿಕೆಟ್ ಹಂಗಲ್ಲ. ಇವಾಗ ಕೊಹ್ಲಿ ಅಂತ ದಾಖಲೆಗಳು ಮಾಡಿರೋದು ಇದೆ, ಡಕ್ಔಟ್ ಆಗಿರೋದು ಇದೆ. ಸೊ ಹಾಗಾಗಿ ಕ್ರಿಕೆಟ್ ಇಸ್ ಅ ಫನ್ನಿ ಗೇಮ್, ಏನು ಬೇಕಾದರೂ ಆಗ್ಬೋದು. ಬಟ್ ನಾವು ಸ್ಟ್ರಾಂಗ್ ಆಗಿದ್ದೀವಿ. ಇವಾಗ ಗ್ರೌಂಡ್ಗೆ ಬರ್ಬೇಕಾದ್ರೆ ನಮ್ಗೆ ಆಡೆಡ್ ಅಡ್ವಾಂಟೇಜ್ ಅದು ಇದ್ದೇ ಇದೆ. 7 ಗೆದ್ದಿದ್ದೀವಿ. ಆ ಪಾಸಿಟಿವ್ ಒಂದಿಗೆ ಹೋಗ್ತೀವಿ. ಆ್ಯಂಡ್ ಲಾಸ್ಟ್ ಟೈಮ್ 2 ಆಯಿತು ಬ್ಯಾಕ್ ಟು ಬ್ಯಾಕ್, 2-2 ಸೋತ್ವಿ. ಆ್ಯಂಡ್ ಅವ್ರ ಕಂಡೀಷನ್ಸು ಅವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ. ಅದಕ್ಕೆ ಇರಿಟೇಟ್ ಆಗೋದು ಇನ್ನೇನಿಲ್ಲ. ಇವಾಗ ಹೇಳ್ಬೇಕಂದ್ರೆ ಬಿಕಾರಿ ದೇಶ ಅದು. ಅವ್ರಿಗೆ ಗೊತ್ತು ಮ್ಯಾಕ್ಸಿಮಮ್ ಸೋಲ್ತೀವಿ ಅಂತ. ಆ್ಯಂಡ್ ಫೈನಾನ್ಷಿಯಲಿ ಕಮರ್ಷಿಯಲಿ ಟರ್ನ್ ಓವರ್ ಆಗೋದು ಇಲ್ಲಿಂದ ಅಂತಲೇ ಗೊತ್ತು. ಸೊ ಅವ್ರ ಕಂಡೀಷನ್ಗಳು ನೋಡಿ ಹೆಂಗಿದೆ. ಸ್ವಲ್ಪ ಕಮರ್ಷಿಯಲಿ ಪೇಮೆಂಟ್ ಜಾಸ್ತಿ ಮಾಡಿ, ಮತ್ತು ಕೈ ಕುಲ್ಕಿ. ನೀವು ಗೆದ್ಮೇಲೆ ಕೈ ಕುಲ್ಕೋದು ಬೇಕಾಗಿಲ್ಲ.